ಜಿರಳೆ ಕಾಟಕ್ಕೆ ಸುಳ್ಳು ಗ್ರಾಫಿಕ್ಸ್ ಅಸ್ತ್ರವನ್ನ ಹೂಡಿದ ಬಿಜೆಪಿಗೆ ಯಾಕೆ ಅಷ್ಟೊಂದು ಉರಿ? ಜಿರಳೆ ಪಾರ್ಟಿ ಅಂತಂದ್ರೆ ಅಷ್ಟೊಂದು ಭಯಾನ? ಪಾಕಿಸ್ತಾನ್ ಕತೆ ಫೇಕ್, ಸಿಜೆಪಿ ಅಸಲಿ ದಾಖಲೆ ಲೀಕ್ ಆಯ್ತು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳು ಕೇವಲ ಒಂದು ಮಾಹಿತಿ ವಿನಿಮಯದ ವೇದಿಕೆಯಾಗಿ ಉಳಿದಿಲ್ಲ, ಬದಲಿಗೆ ಅವು ಒಂದು ರಾಜಕೀಯ ಸಿದ್ಧಾಂತಗಳ ಸಂಘರ್ಷಕ್ಕೆ, ಪರಸ್ಪರ ಕೆಸರೆರಚಾಟಕ್ಕೆ ಮತ್ತು ಪ್ರಚಾರದ ಅಸ್ತ್ರಗಳಾಗಿ ಬದಲಾಗ್ತಾ ಇದೆ. ಸೊ ಈ ಜಾಲತಾಣಗಳ ಅತ್ಯಂತ ಆತಂಕಕಾರಿ ಮುಖ ಅಂತಂದ್ರೆ ಅದು ಸುಳ್ಳು ಸುದ್ದಿ ಅಥವಾ ಫೇಕ್ ನ್ಯೂಸ್ ಅನ್ನ ಹರಡೋದು. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಜನಪ್ರತಿನಿಧಿಗಳೇ ಯಾವುದೇ ಪರಿಶೀಲನೆ ಇಲ್ಲದೇನೆ ಇಂಥ ನಕಲಿ ಮಾಹಿತಿಗಳನ್ನ ಹಂಚಿಕೊಂಡಾಗ ಸಮಾಜದಲ್ಲಿ ಅದು ಅವರ ಸ್ಥಾನದ ಬಗ್ಗೆನೇ ಪ್ರಶ್ನೆಗಳನ್ನ ಎತ್ತುತ್ತೆ. ಇತ್ತೀಚೆಗೆ ಕರ್ನಾಟಕದ ಹಿರಿಯ ರಾಜಕಾರಣಿ ಅಂತ ಕರೆಸಿಕೊಂಡಿರುವಂತಹ ಶಾಸಕ ಸುರೇಶ್ ಕುಮಾರ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವಂತಹ ಒಂದು ಪೋಸ್ಟ್ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ವಿವಾದ ಇದಕ್ಕೊಂದು ಸ್ಪಷ್ಟ ಉದಾಹರಣೆ. ವೈರಲ್ ಆಗಿರುವಂತಹ ಗ್ರಾಫಿಕ್ ಅಲ್ಲಿ ಇತ್ತೀಚೆಗೆ ಭಾರಿ ಸದ್ದು ಮಾಡ್ತಾ ಇರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋವರ್ಸ್ಗಳಲ್ಲಿ 49% ಮಂದಿ ಪಾಕಿಸ್ತಾನಕ್ಕೆ ಸೇರಿದವರು ಅಂತ ವಾದಿಸಲಾಯಿತು. ಆದ್ರೆ ಈ ದಾವೆಯ ಸತ್ಯಾಸತ್ಯತೆಯನ್ನ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಇದೊಂದು ಸಂಪೂರ್ಣವಾಗಿ ನಕಲಿ ಮತ್ತು ಫೇಕ್ ಗ್ರಾಫಿಕ್ ಅನ್ನೋದು ಸಾಬೀತಾಗಿದೆ. ಹಾಗಾದ್ರೆ ಏನಿದು ಕಾಕ್ರೋಚ್ ಜನತಾ ಪಾರ್ಟಿ ಅಭಿಯಾನ? ಮೊದಲಿಗೆ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಇದು ನಿಜವಾದ ರಾಜಕೀಯ ಪಕ್ಷ ಅಲ್ಲ, ಬದಲಿಗೆ ಇದೊಂದು ತೀವ್ರ ವ್ಯಂಗ್ಯಾತ್ಮಕ ಮತ್ತು ವಿಡಂಬನಾತ್ಮಕ ಡಿಜಿಟಲ್ ಅಭಿಯಾನ. ಕಳೆದ ಕೆಲ ವಾರಗಳಲ್ಲಿ ಈ ಇನ್ಸ್ಟಾಗ್ರಾಮ್ ಪುಟ ಅತ್ಯಂತ ವೇಗವಾಗಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಗಳನ್ನ ಗಳಿಸುವ ಮೂಲಕ ಇಂಟರ್ನೆಟ್ ಜಗತ್ತಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಈ ಪೇಜ್ನ ಫಾಲೋವರ್ಸ್ ಗಳ ಸಂಖ್ಯೆ ಆಡಳಿತಾರೂಢ ಬಿಜೆಪಿ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯ ಫಾಲೋವರ್ಸ್ ಸಂಖ್ಯೆಯನ್ನು ಸಹ ಮೀರಿಸಿಬಿಟ್ಟಿದೆ. ಸೊ ಈ ಪೇಜ್ನ ಮುಖ್ಯ ಉದ್ದೇಶ ಪ್ರಸಕ್ತ ರಾಜಕೀಯ ಮತ್ತು ಸಾಮಾಜಿಕ ವಿದ್ಯಮಾನಗಳನ್ನ ತೀಕ್ಷ್ಣವಾಗಿ ಟೀಕಿಸೋದು. ಅದರಲ್ಲೂ ವಿಶೇಷವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು, ಚುನಾವಣಾ ಆಯುಕ್ತರು, ಮುಖ್ಯವಾಹಿನಿಯ ಕೆಲವು ಮಾಧ್ಯಮಗಳು ಅಂತಂದ್ರೆ ಗೋಧಿ ಮೀಡಿಯಾಗಳು ಮತ್ತು ರಾಜಕೀಯ ಲಾಭಕ್ಕಾಗಿ ಪಕ್ಷಾಂತರ ಮಾಡುವಂತ ನಾಯಕರ ನಡವಳಿಕೆಗಳನ್ನ ಈ ಪುಟದಲ್ಲಿ ತಮಾಷೆಯಾಗಿ ವ್ಯಂಗ್ಯ ಚಿತ್ರಗಳ ಮೂಲಕ ವಿಡಂಬನೆ ಮಾಡಲಾಗತ್ತೆ. ಹಾಗಾದ್ರೆ ಈ ವೈರಲ್ ಗ್ರಾಫಿಕ್ ನಲ್ಲಿ ಏನಿತ್ತು? ಅದರ ಅಸಲಿಯತ್ತೇನು? ಶಾಸಕ ಸುರೇಶ್ ಕುಮಾರ್ ಅವರು ಹಂಚಿಕೊಂಡಿದ್ದಂತಹ ಗ್ರಾಫಿಕ್ ನಲ್ಲಿ ಸಿಜೆಪಿ ಪುಟವನ್ನ ಫಾಲೋ ಮಾಡೋರಲ್ಲಿ 49% ಮಂದಿ ಪಾಕಿಸ್ತಾನದವರು, ಅಮೆರಿಕ ಮತ್ತು ಬಾಂಗ್ಲಾದೇಶದಿಂದ ತಲಾ 14% ಮತ್ತು ಭಾರತದಿಂದ ಕೇವಲ 9% ಜನ ಮಾತ್ರ ಇದ್ದಾರೆ ಅಂತ ಅಂಕಿಅಂಶಗಳಲ್ಲಿ ಪ್ರದರ್ಶಿಸಲಾಯಿತು. ಸೊ ಈ ಮೂಲಕ ಈ ಅಭಿಯಾನದ ಹಿಂದೆ ಭಾರತ ವಿರೋಧಿ ಶಕ್ತಿಗಳ ಕೈವಾಡ ಇದೆ ಅನ್ನೋ ಕಲ್ಪನೆಯನ್ನ ಬಿತ್ತೋಕೆ ಪ್ರಯತ್ನ ಮಾಡಿದ್ರು. ಸೊ ಈ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಸಾರ್ವಜನಿಕರಲ್ಲಿ ಮತ್ತು ನೆಟ್ಟಿಗರಲ್ಲಿ ತೀವ್ರ ಅನುಮಾನಗಳು ವ್ಯಕ್ತ ಆಗುತ್ತೆ. ಮಾಧ್ಯಮಗಳು ಮತ್ತು ಫ್ಯಾಕ್ಟ್ ಚೆಕ್ ತಂಡ ಇದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿದಾಗ ಈ ಕೆಳಗಿನ ಪ್ರಮುಖ ಅಂಶಗಳು ಬೆಳಕಿಗೆ ಬಂದಿದೆ. ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ನಂತಹ ವೇದಿಕೆಗಳಲ್ಲಿ ಯಾವುದೋ ಒಂದು ಪೇಜ್ ನ ಫಾಲೋವರ್ಸ್ ಯಾವ ದೇಶದವರು ಅಂತ ಇನ್ಸೈಟ್ಸ್ ಇರುತ್ತಲ್ಲ, ಆ ಡೇಟಾವನ್ನ ನೋಡೋಕೆ ಅಡ್ಮಿನ್ಸ್ ಮಾತ್ರ ಸಾಧ್ಯ ಆಗತ್ತೆ. ಸೊ ಹೊರಗಿನ ಯಾವುದೋ ಒಬ್ಬ ವ್ಯಕ್ತಿಗೆ ಇದನ್ನ ಸಾರ್ವಜನಿಕವಾಗಿ ನೋಡೋಕೆ ಸಾಧ್ಯನೇ ಇಲ್ಲ. ಸೊ ಮೆಟಾ ಸಂಸ್ಥೆ ಇಂಥ ರಹಸ್ಯ ಡೇಟಾವನ್ನ ಅಧಿಕೃತವಾಗಿ ಎಲ್ಲೂ ಸಹ ಪ್ರಕಟಿಸೋದು ಇಲ್ಲ. ಇನ್ನು ವೈರಲ್ ಆಗಿರುವಂತಹ ಗ್ರಾಫಿಕ್ ಅನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ಇನ್ಸ್ಟಾಗ್ರಾಮ್ನ ಅಧಿಕೃತ ಅನಾಲಿಟಿಕ್ಸ್ ವಿನ್ಯಾಸದಂತೆ ಇಲ್ವೇ ಇಲ್ಲ. ಅದರಲ್ಲಿ ಬಳಸಲಾದಂತಹ ಕಸ್ಟಮ್ ಪೈ ಚಾರ್ಟ್ ಆಗಿರ್ಬೋದು, ವಿಚಿತ್ರವಾದ ಗ್ರಾಫಿಕ್ಸ್ ವಿನ್ಯಾಸ ಆಗಿರ್ಬೋದು, ಅಥವಾ ಮೆಟಾ ಕಂಪನಿಯ ಯಾವುದೇ ಒಂದು ಅಧಿಕೃತ ಬ್ರ್ಯಾಂಡಿಂಗ್ ಇಲ್ಲದೆ ಇರೋದು ಸಹ ಇದು ನಕಲಿ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಅದರಲ್ಲಿ ದಿನಾಂಕವಾಗಲಿ ಅಥವಾ ಮಾಹಿತಿಯ ಮೂಲದ ವಿವರವಾಗಲಿ ಏನೂ ಇಲ್ಲ. ಇನ್ನು ಎಕನಾಮಿಕ್ಸ್ ಟೈಮ್ಸ್ ಆಗಿರ್ಬೋದು, NDTV ಆಗಿರ್ಬೋದು, ಬೇರೆ ಬೇರೆ ಮಾಧ್ಯಮಗಳು ಸಹ ಇದು ಸಿಜೆಪಿ ಪೇಜ್ನ ಜನಪ್ರಿಯತೆ ಬಗ್ಗೆ ವರದಿ ಮಾಡಿವೆಯೇ ಹೊರತು ಅದಕ್ಕೆ ಪಾಕಿಸ್ತಾನದ ಫಾಲೋವರ್ಸ್ಗಳಿದ್ದಾರೆ ಅನ್ನೋ ಸುಳ್ಳು ಮಾಹಿತಿಯನ್ನು ಎಲ್ಲೂ ಸಹ ಉಲ್ಲೇಖ ಮಾಡಿಲ್ಲ. ಸೊ ಈ ಸುಳ್ಳು ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಡ್ತಾ ಇದ್ದಂತೆ ಸ್ವತಃ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರೇ ರಂಗಕ್ಕಿಳಿತಾರೆ. ಅವರು ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯ ಒರಿಜಿನಲ್ ಇನ್ಸೈಟ್ ಸ್ಕ್ರೀನ್ಶಾಟ್ ಮತ್ತು ವಿಡಿಯೋ ರೆಕಾರ್ಡಿಂಗ್ ಅನ್ನ ಸಾರ್ವಜನಿಕವಾಗಿ ಹಂಚಿಕೊಳ್ತಾರೆ. ಆ ಅಧಿಕೃತ ದಾಖಲೆಗಳ ಪ್ರಕಾರ ಸಿಜೆಪಿ ಪುಟವನ್ನ ಫಾಲೋ ಮಾಡ್ತಾ ಇರೋರಲ್ಲಿ 94% ಮಂದಿ, 94ಕ್ಕಿಂತ ಹೆಚ್ಚೆ, 94% ಹೆಚ್ಚು ಜನ ಭಾರತೀಯರೇ ಆಗಿದ್ದಾರೆ. ಸೊ ಈ ಮೂಲಕ ಶಾಸಕರು ಹಂಚಿಕೊಂಡಿದ್ದಂತಹ ಗ್ರಾಫಿಕ್ ಸಂಪೂರ್ಣವಾಗಿ ಸುಳ್ಳು ಮತ್ತು ಕಪೋಲ ಕಲ್ಪಿತ ಅಂತ ಸಾಬೀತಾಯಿತು. ಸೊ ಈ ಇಡೀ ವಿದ್ಯಮಾನವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಕೆಲವು ಗಂಭೀರವಾದ ರಾಜಕೀಯ ಮತ್ತು ಸಾಮಾಜಿಕ ಪ್ರಶ್ನೆಗಳು ಉದ್ಭವಿಸುತ್ತೆ. ಫಸ್ಟ್, ಬಿಜೆಪಿಯವರು ಯಾಕೆ ಇಷ್ಟೊಂದು ಆಕ್ರೋಶಗೊಳ್ಳುತ್ತಿದ್ದಾರೆ?
ಕಾಕ್ರೋಚ್ ಜನತಾ ಪಾರ್ಟಿ ಪುಟದಲ್ಲಿನಂತಹ ವ್ಯಂಗ್ಯ ಚಿತ್ರಗಳು ಮತ್ತು ವಿಮರ್ಶೆಗಳು ನೇರವಾಗಿ ಸುಪ್ರೀಂ ಕೋರ್ಟ್, ಚುನಾವಣಾ ಆಯೋಗ, ಪಕ್ಷಾಂತರಿಗಳು ಮತ್ತು ಗೋಧಿ ಮೀಡಿಯಾಗಳ ವಿರುದ್ಧ ಇದೆ. ಅಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಪಕ್ಷದ ಹೆಸರನ್ನು ಅವ್ರು ನೇರವಾಗಿ ಬಳಸದೇ ಇದ್ರು ಸಹ ಬಿಜೆಪಿ ನಾಯಕರು ಮತ್ತು ಬೆಂಬಲಿಗರು ಈ ಪುಟದ ವಿರುದ್ಧ ಇಷ್ಟೊಂದು ಉರಿದುಕೊಳ್ತಾ ಇರೋದು ಮತ್ತು ನಕಲಿ ಗ್ರಾಫಿಕ್ಸ್ ಗಳನ್ನು ಸೃಷ್ಟಿಸಿ ಅಪಪ್ರಚಾರ ಮಾಡ್ತಾ ಇರೋದು ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಸೊ ವಿಡಂಬನೆಯನ್ನ ಆರೋಗ್ಯಕರವಾಗಿ ಸ್ವೀಕರಿಸೋ ಬದಲು ಅದಕ್ಕೆ ಪಾಕಿಸ್ತಾನದ ಹಣೆಪಟ್ಟಿ ಹಚ್ಚುವಂತ ರಾಜಕೀಯ ತಂತ್ರಗಾರಿಕೆ ಇಲ್ಲಿ ಎದ್ದು ಕಾಣಿಸುತ್ತೆ. ಇನ್ನು ಸೆಕೆಂಡ್ ಒನ್, ಸುರೇಶ್ ಕುಮಾರ್ ಅವರ ಫೇಕ್ ಇಮೇಜ್ ಹಂಚಿಕೆಯ ಸ್ಪರ್ಧೆ ಯಾರ ಜೊತೆಗಿದೆ? ಸುರೇಶ್ ಕುಮಾರ್ ಅವರು ಕರ್ನಾಟಕ ರಾಜಕಾರಣದಲ್ಲಿ ಒಂದು ಸುದೀರ್ಘ ಅನುಭವ ಹೊಂದಿರುವಂತಹ ಹಿರಿಯ ನಾಯಕ ಅಂತ ಕರೆಸ್ಕೊಂಡವರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರೂ ಸಹ ವಾಟ್ಸ್ಆಪ್ ಯೂನಿವರ್ಸಿಟಿಯ ಸುಳ್ಳು ಸುದ್ದಿಗಳಿಗೆ ಬಲಿಯಾಗ್ತಾ ಇರೋದು ನಿಜವಾಗ್ಲೂ ಬೇಸರದ ಸಂಗತಿ. ನಕಲಿ ಇಮೇಜ್ಗಳನ್ನ, ಎಡಿಟ್ ಮಾಡಿದ ಫೋಟೋಗಳನ್ನ ಹಂಚಿಕೊಳ್ಳುವಲ್ಲಿ ಅವರು ಸಾಮಾಜಿಕ ಜಾಲತಾಣದ ಇತರ ಕಿಡಿಗೇಡಿಗಳ ಜೊತೆಗೆ ಸ್ಪರ್ಧೆಗೆ ಬಿದ್ದಿದ್ದಾರಾ ಅನ್ನೋ ಅನುಮಾನ ಮೂಡುತ್ತೆ. ಒಬ್ಬ ಹಿರಿಯ ನಾಯಕನಿಗೆ ಕನಿಷ್ಠ ಮಟ್ಟದ ಸತ್ಯಾಸತ್ಯತೆ ಪರಿಶೀಲಿಸುವ ವಿವೇಚನೆ ಇಲ್ಲದೆ ಇರೋದು ದುರಂತ. ಸೊ ಈ ನಕಲಿ ಪೋಸ್ಟ್ನ ಸತ್ಯಾಂಶ ಹೊರಬಂದ ನಂತರನೂ ಅದನ್ನ ಹಂಚಿಕೊಂಡವರು ಮೌನ ವಹಿಸಿದ್ದಾರೆ. ಈಗ ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇರುವಂತಹ ಅತಿ ದೊಡ್ಡ ಪ್ರಶ್ನೆ ಅಂತಂದ್ರೆ, ತಾವು ಹರಡಿದ ಸುಳ್ಳು ಸುದ್ದಿಗಾಗಿ ಸುರೇಶ್ ಕುಮಾರ್ ಅವರು ಬಹಿರಂಗವಾಗಿ ಕ್ಷಮೆ ಕೇಳ್ತಾರಾ? ಇನ್ನು ಇತಿಹಾಸವನ್ನ ನಾವು ಗಮನಿಸಿದ್ರೆ ಬ್ರಿಟಿಷರಿಗೆ ಪದೇ ಪದೇ ಕ್ಷಮಾಪಣಾ ಪತ್ರಗಳನ್ನ ಬರೆದಿರೋದ್ರಲ್ಲಿ ಸಾವರ್ಕರ್ ಅವರು ಎತ್ತಿದ ಕೈ, ಅದರಲ್ಲೇ ಅವರು ಪ್ರಸಿದ್ಧರಾಗಿದ್ದಾರೆ. ಈಗ ಸುರೇಶ್ ಕುಮಾರ್ ಅವರು ಈ ಸುಳ್ಳು ಸುದ್ದಿಯ ತಪ್ಪನ್ನ ಒಪ್ಕೊಂಡು ಕ್ಷಮೆಯಾಚಿಸೋ ಮೂಲಕ ಆ ಕ್ಷಮೆಯಾಚನೆಯ ಇತಿಹಾಸದಲ್ಲಿ ಸಾವರ್ಕರ್ ಅವರನ್ನ ಮೀರಿಸ್ತಾರಾ ಅನ್ನೋ ವ್ಯಂಗ್ಯದ ಪ್ರಶ್ನೆ ಎದುರಾಗತ್ತೆ. ಸೊ ಸುರೇಶ್ ಕುಮಾರ್ ಅವರಂತಹ ಪ್ರಭಾವಿ ನಾಯಕರ ಜೊತೆಗೆ ಕೆಲವು ಡಿಜಿಟಲ್ ಮಾಧ್ಯಮಗಳು ಸಹ ಅಥವಾ ಒಂದಿಷ್ಟು ಪೇಜ್ಗಳು ಸಹ ಯಾವುದೇ ಜವಾಬ್ದಾರಿ ಇಲ್ಲದೆ ಇದೇ ಸುಳ್ಳು ಸುದ್ದಿಯನ್ನು ಜನರಿಗೆ ತಲುಪಿಸ್ತಾ ಇದೆ. ಸಮಾಜದಲ್ಲಿ ದ್ವೇಷ ಬಿತ್ತೋಕೆ, ಜನರನ್ನ ಹಾದಿ ತಪ್ಪಿಸೋಕೆ ಮತ್ತು ಸೌಹಾರ್ದತೆಯನ್ನು ಹಾಳು ಮಾಡೋಕೆ ಇಂಥ ಸುಳ್ಳು ನರೇಟಿವ್ ಅನ್ನು ಸೃಷ್ಟಿಸಲಾಗ್ತಾ ಇದೆ. ಸಾಮಾಜಿಕ ಸ್ವಾಸ್ಥ್ಯವನ್ನು ಹದಗೆಡಿಸುವ ಇಂಥ ಕಿಡಿಗೇಡಿಗಳ ವಿರುದ್ಧ ಮತ್ತು ಸತ್ಯಾಸತ್ಯತೆಯನ್ನು ತಿಳಿಯದೆ ಸುಳ್ಳು ಹರಡುವಂಥ ರಾಜಕಾರಣಿಗಳ ವಿರುದ್ಧ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಮತ್ತು ಸೈಬರ್ ಕ್ರೈಮ್ ವಿಭಾಗದವರು ಕಠಿಣ ಕಾನೂನು ಕ್ರಮ ಜರುಗಿಸೋ ತುರ್ತಿದೆ. ಆಗ ಮಾತ್ರ ಜಾಲತಾಣಗಳಲ್ಲಿ ಹೊಣೆಗಾರಿಕೆ ಮೂಡೋಕ್ ಸಾಧ್ಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.